ಹಿರಿಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೂಡಾ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತು. ಬದಲಾದ ರಾಜಕೀಯದಲ್ಲಿ ಈಗಾಗಲೇ ಕ್ಲೀನ್ ಚಿಟ್ ಕೂಡ ಕೊಟ್ಟಿದೆ. ನೋಡಿ, ಅದು ಕೊಟ್ಟಿರೋದು ಒಂದು ಇಂಡಿಪೆಂಡೆಂಟ್ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿವ್ ಅಥಾರಿಟಿ ಇದೆ ಅದು. ಈಗ ಅದನ್ನು ಇವ್ರು ನಂಬಕ್ಕೆ ತಯಾರಿಲ್ಲ ಅಂದರೆ ನಾವೇನು ಹೇಳಬೇಕು? ನಿನ್ನೆ ವಿರೋಧ ಪಕ್ಷದ ನಾಯಕರದು ಎಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ, ತನಿಖೆ ಸರಿಯಾಗಿಲ್ಲ, ಭ್ರಷ್ಟಾಚಾರ ನಡೆದಿರಬಹುದು ಅಂತೆಲ್ಲ ಹೇಳ್ತಾ ಇದ್ದೆ. ಇದು ಹೇಳೋದು ಸರಿನಾ? ಇದೇ ಸಂಸ್ಥೆ 40% ಸರ್ಕಾರದ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ರಲ್ಲ, ಇವರಿಗೆ ಕೊಟ್ಟಿದ್ರಲ್ಲ, ದಾಖಲೆಗಳು ಕೊರತೆ ಇದೆ ಅಂದ್ಬಿಟ್ಟು ಅವಾಗ ನಂಬಿದ್ರು. ಈಗ ಅದೇ ಸಂಸ್ಥೆ ಇವ್ರಿಗೆ ಕೊಟ್ಟರೆ ಸರಿಯಲ್ಲ ಅಂತ ಇದ್ದಾರಲ್ಲ. ಅಧಿಕಾರ ದರ್ಪವನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳು ಈ ರೀತಿಯಾದ ಕ್ಲೀನ್ ಚಿಟ್ನ ಬರ್ಸ್ಕೊಂಡಿದ್ದಾರೆ, ಅಧಿಕಾರಿಗಳಿಂದ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಿಂಗೆ ಬೇಜವಾಬ್ದಾರಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಉತ್ತರ ಕೊಡೋಕ್ಕಾಗುತ್ತೆ? ಒಬ್ಬ ವಿರೋಧ ಪಕ್ಷದ ನಾಯಕರಾಗ ಆಗ್ಬಿಟ್ಟು ಇವರು ಹೀಗೆ ಮಾತಾಡಿದ್ರೆ ದರ್ಪ ಅಂದರೆ ಹೇಗೆ? ಹೌ ಇಸ್ ಇಟ್ ಪಾಸಿಬಲ್? ಇವ್ರ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಸಾಕ್ಷಿ ಕೊರತೆ ಇದೆ, ಮಾಹಿತಿ ಇನ್ನೂ ಕೊಡಿ ಅಂತ ಹೇಳಿದ್ರಲ್ಲ. ಒಂದು ವಾರ ಟೈಮ್ ಇದೆ, ಕೊಡಿ. ಏನೇನು ದಾಖಲೆಗಳಿದೆ ಕೊಡಿ. ನೀವು ಪಾದಯಾತ್ರೆ ಮಾಡಿದ ತಕ್ಷಣ ಗಲ್ಲಿಗೇರಿಸ್ಬೇಕಾ? ಈ ಸಾಕ್ಷಿಗಳು ಹೇಳಿ ಸ್ವಾಮಿ, ದಾಖಲೆಗಳು ಕೊಡಿ. ನಾವು ಕೊಟ್ಟವಲ್ಲ, ಹಗರಣಗಳಾಗಿದ್ದಾಗ ನಾವು ದಾಖಲೆಗಳನ್ನು ನಾವು ಕೊಟ್ಟಿದ್ವಿ. ಈಗ ಇಡಿ 3,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ ಅಂತ ಎಲ್ಲ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ, ಅವ್ರದ್ದೇ ಸಂಸ್ಥೆ ಅಲ್ಲ ಇಡಿ IT ಎಲ್ಲ. ಕೊಡಿ, ಅವ್ರಿಗೇನಿದೆ ದಾಖಲೆ ಅವ್ರಿಗನ ಕೊಡಿ. CBI ಕೊಟ್ಟರೆ ಎಲ್ಲ ತನಿಖೆ, ಎಲ್ಲ ಬಂಡವಾಳ ಬಯಲಾಗುತ್ತೆ. ಅವರಿಗೆ ನೋಡಿ, CBI ಅವರು ನಮಗೆ ಪುರ್ಸೋತಿಲ್ಲ, ನಾವು ತೊಗೊಳಕ್ಕಾಗಲ್ಲ ಅಂತ ಆವಾಗಲೇ ಬರೆದು ಕೊಟ್ಟಿರೋದಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗೆ CBI ಅವರು ನಮ್ಮ ಹತ್ರ ಸಿಬ್ಬಂದಿಗಳ ಕೊರತೆ ಇದೆ, ದಯವಿಟ್ಟು ಎಲ್ಲ ಸುಮ್ಮನೆ ಕೇಸ್ಗಳು ನಮ್ಮ ಹತ್ರ ಕೊಡಬೇಡಿ ಅಂತಲೇ ಅವರೇ ಬರೆದು ಕೊಟ್ಟಿದ್ದಲ್ಲ. ಅದು ಮರ್ತೋಗ್ಬಿಟ್ಟಿದ್ದಾರಾ? ಅದು ನೆನಪಿಸ್ಕೊಡ್ಬೇಕು ಅವರಿಗೆ. ಬೊಮ್ಮಾಯಿ ಸಾಹೇಬ್ರೆ ಹೋಮ್ ಮಿನಿಸ್ಟರ್ ಇದ್ದಾಗ ಏನು ಬರ್ತಿದ್ದು CBI ಅವರು? ಈ ಥರ ಕ್ಲೀನ್ ಚಿಟ್ ಸಿಗುತ್ತೆ ನಮಗೆ ನಿರೀಕ್ಷೆ ಇತ್ತು, ನಮ್ಮ ಹೋರಾಟ ನಿರಂತರ ಅಂತ ಹೇಳಿದ್ದಾರೆ ಬಿಜೆಪಿ. ನಾ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಹೋರಾಟ ಮಾಡಿ, ದಯವಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ, ಹೋರಾಟ ಮಾಡಿ, ದಾಖಲೆ ಸಮೇತ ಹೋರಾಟ ಮಾಡಿ. ಆದರೆ ಸುಮ್ಮನೆ TV-ನಲ್ವ 15 ನಿಮಿಷಕ್ಕೆ ಬರಬೇಕು ಅಂದ್ಬಿಟ್ಟು ಹೋರಾಟ ಮಾಡಬೇಡಿ, ಜನರ ದಿಕ್ಕು ತಪ್ಪಿಸ್ಬೇಡಿ. ಏನು ಸಾಕ್ಷಿಗಳಿದೆ ಹೇಳಿ ನಿಮ್ಮ ಹತ್ರ? ಸಾಕ್ಷಿಗಳು ಇಟ್ಟು ಹೋರಾಟ ಮಾಡಿದ್ರೆ ಹೌದಪ್ಪ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಸುಮ್ಮನೆ ಗಾಳಿನಲ್ಲಿ ಗುಂಡ ಹಾರಿಸ್ಕೊಂಡಿದ್ರೆ ನಾವೇನಂತ ಹೇಳೋಕ್ಕಾಗುತ್ತೆ? ತಪ್ಪಿಲ್ಲ ಅಂತಂದ್ರೆ 14 ಸೈಟ್ಗಳನ್ನ ಯಾಕೆ ವಾಪಸ್ ಕೊಟ್ಟರು ಮುಖ್ಯಮಂತ್ರಿ ಪತ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವಾಗೇ ಕೊಡಬೇಕಂತ ಹೇಳಿದ್ರು ಅವರು, ಆಯಿತಾ? ಈಗಲೂ ಅವ್ರು ಹೇಳ್ತಾ ಇದ್ದಾರಲ್ಲ, ವಿ ಆರ್ ನಾಟ್, ಈಗ ನಮ್ದು ಏನೂ ತಪ್ಪಿಲ್ಲ ಅಂತ. ಈಗ ಸುಮ್ಮನೆ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ಪನಿಷ್ಮೆಂಟ್ ಸಮ್ಟೈಮ್ಸ್. ಅದು ಇರ್ಬೋದು, ನಮ್ಮ CA ಸೈಟ್ ಇರ್ಬೋದು. ಆದರೆ ಯಾವುದಾದ್ರೂ ಪ್ರೂವ್ ಆಗಿದೆಯಾ ಸರ್? ಕಾನೂನಾತ್ಮಕವಾಗಿ ಏನಾದರೂ ಇದೆಯಾ ಹೇಳಿ? ಇದು ಇವರು ಸುಮ್ಮನೆ ಅನವಶ್ಯಕವಾಗಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹಾಗಾದರೆ ಎಲ್ಲರಿಗೂ ಉದ್ದೇಶಪೂರ್ವಕವಾಗಿ ಮಾಡೋದಲ್ಲ ಇವರೇ. ಇಲ್ಲಿವರೆಗೂ ನೋಡಿ, 1.5 ವರ್ಷ ಆಯಿತು. ಯಾವ್ದು ಮಾಡಿದ್ರಿ ಇವರು? ಏನು ಮಾಡಿದಾರೆ ರೀ? ವಕ್ಫು ದೊಡ್ಡ ಹಗರಣ ನಡೆದಿದೆ ಅಂದರು. ಬೀದರಿಂದ ಚಾಮರಾಜನಗರ ತನಕ ಪಾದಯಾತ್ರೆ ಮಾಡ್ತೀನಿ ಅಂದರು. ಆಯ್ತಾ ಪಾದಯಾತ್ರೆ? ಯಾವ ಬಣದಿಂದನೂ ಆಗಿಲ್ಲ ಪಾದಯಾತ್ರೆ. ಸುಮ್ಮನೆ ಅವರವರ ಏನು ಒಳಜಗಳವನ್ನು ಮುಚ್ಚಾಕಲಿಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವ್ರ ಹೆಸರು ತೊಗೊಂಡು ಇವ್ರು ರಾಜಕೀಯ ಮಾಡ್ತಾ ಇರೋದು. ಇವ್ರ ರಾಜಕೀಯ ಇದೇ ಇಷ್ಟೇ. ಇಟ್ ಈಸ್ ಏನು ಸಕಾರಾತ್ಮಕವಾಗಿ ಟೀಕೆ ಮಾಡಿಬಿಟ್ಟು ದಾಖಲೆಗಳು ಕೊಟ್ಟು ಕ್ರಿಟಿಕಲಿ ನಮಗೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಟ್ಟರೆ ನಾವೇನಾದರೂ ಹೇಳ್ಬೋದಪ್ಪ. ಸುಮ್ಮನೆ ಕೂತಲ್ಲೇ ಸ್ಟೇಟ್ಮೆಂಟ್ ಕೊಡು ಅವ್ರು ಕೊಡೋದು, ನಾವು ಅದಕ್ಕೆ ಉತ್ತರ ಕೊಡ್ಕೊಂಡು ಕೂತ್ಕೊಂಡ್ರೆ ಆಡಳಿತ ನಡ್ಸೋಕ್ಕಾಗ್ತದೆ ನಾವು? ಇದಿಷ್ಟು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾವುದೇ ರೀತಿ ಈ ಒಂದು ಪ್ರಕರಣದಲ್ಲಿ ಏನು ಹುರುಳಿಲ್ಲ, ದಾಖಲೆ ಇಲ್ಲದೇ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅಧಿಕಾರಿಗಳು ಅದನ್ನೆಲ್ಲವನ್ನು ಗಮನಿಸಿ ಲೋಕಾಯುಕ್ತ ಈ ಒಂದು ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.